ನಮಸ್ಕಾರ ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಾನು ಆಲ್ರೆಡಿ ಹಬ್ಬಕ್ಕೆ ರಜೆ ತೊಗೊಂಡು 2 ದಿನ ಊರಿಗೆ ಬಂದಿದ್ದೀನಿ. ಸೊ ಈ ಊರಲ್ಲಿ ಅಂದರೆ ಸಂಕ್ರಾಂತಿ ಅಂದಾಗ ಮೊದಲು ಹಳ್ಳಿ ಕಡೆ ದನ ಹಸು ಕರುಗಳನ್ನ ತೊಳೆದು ಪೂಜೆ ಮಾಡೋದಾಗಲಿ, ಅದು ಬಿಟ್ಟು ಇನ್ನು ಊರ ಕಡೆ ಏನು ಮಾಡ್ತೀವಿ ಅಂದರೆ ವರ್ಷದ ಮೊದಲ ಹಬ್ಬ. ಸೊ ಜಾತ್ರಾ ರಥೋತ್ಸವ ನಡೆಯುತ್ತೆ ನಮ್ಮೂರ ಪಕ್ಕದೂರಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಅವಲಕ್ಕಿ ಪಾಯಸ ತಿಂತಾಯಿದ್ದೀನಿ. ಆಲ್ಮೋಸ್ಟ್ ನಾಳೆ ರಥ ಇರೋದ್ರಿಂದ ಇದು ಫುಲ್ ಕ್ಯಾಪ್ಚರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಅದು ಬಂದು ಒಂದು ನೈಟಲ್ಲಿ ಕಟ್ಟಿರೋದು ಅಂತ ಏನೋ ಒಂದು ಕೇಳಿದ್ದೀನಿ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಹೋಗೋಣ. ಹಿಯರ್ ಬ್ರದರ್ ಕೂಡ ಬಂದಾಯಿತು. ಇವತ್ತಿನ ಡೇನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ನೀವು ರೆಡಿ ಆಗಿರಿ. ಓಕೆ, ಇವತ್ತು ಹೋಗ್ತಿರುವಂಥ ದೇವಸ್ಥಾನ ಬಂದು ಒಂದು 1200 ವರ್ಷ, ಅಂದರೆ 800ರಿಂದ 1200 ವರ್ಷ ಹಳೆಯದಾದಂಥ ದೇವಸ್ಥಾನ ಇದು. ನಮ್ಮೂರಿನ ದಾರಿಗಳನ್ನ ನೋಡಿ, ಅಕ್ಕ ಪಕ್ಕ ಹಚ್ಚ ಹಸಿರಿಂದನೇ ಕೂಡಿರುತ್ತೆ. ಇದು ಬಂದು ಫಸ್ಟ್ ನಾವು ಸೋಮವಾರಪೇಟೆ ಹೋಗ್ತಾ ಇದ್ದೀವಿ. ಸೊ ಇದೇ ನಮ್ಮ ಸೋಮವಾರಪೇಟೆ ಸಿಟಿ. ನಮ್ಮ ಸಿಟಿ ಏನು ಗೊತ್ತಾ, ಯಾವತ್ತು ಕಾಮ್ ಆಗಿರುತ್ತೆ. ಯಾವ ಸವಾಸ ಆಗಲಿ ಟ್ರಾಫಿಕ್ ಆಗಲಿ ಏನೂ ಇರಲ್ಲ. ನಮ್ಮ ಜನಗಳು ಅಷ್ಟೇ ತುಂಬ ಸ್ನೇಹ ಜೀವಿಗಳು. ಸ್ನೇಹಿತರೆ, ನಮ್ಮದು ಸೋಮವಾರಪೇಟೆ ಅಂತ ಹೇಳಿದ್ದೀನಲ್ಲ, ನೋಡಿ ಇನ್ನೊಂದು ಸರಿ ಒಂದು ವ್ಯೂ ತೋರಿಸ್ತೀನಿ. ಸೊ ಇದು ಬಂದು ಗೌರ್ಮೆಂಟ್ ಸ್ಟ್ಯಾಂಡು. ಇಲ್ಲಿ ಗೌರ್ಮೆಂಟ್ ಬಸ್ಗಳೆಲ್ಲ ನಿಲ್ತದೆ. ನಾವು ಕಾಲೇಜಿಗೆ ಬಂದರೆ ಇಲ್ಲೇ ನಿಲ್ತಾ ಇದ್ದಿದ್ದು. ಸೊ ಅದಾದ ನಂತರ ಅದು ಬಂದು ಪ್ರೈವೇಟ್ ಸ್ಟ್ಯಾಂಡು. ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಇರಲ್ಲ, ಗೌರ್ಮೆಂಟ್ ಬಸ್ಗಳು ಹೋಗೋಂಥದ್ದು, ಅಲ್ಲಿ ಬಂದು ಪ್ರೈವೇಟ್ ಬಸ್ಗಳು ಹೋಗುತ್ತೆ. ನಾವು ಮತ್ತೆ ನೆಕ್ಸ್ಟ್ ಇನ್ನು ನಮ್ಮ ಕಾಲೇಜಿಗೆ ಹೋಗುವಂಥ ದಾರಿ ಇವೆಲ್ಲನೂ ಶೂಟ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಫೇಮಸ್ ಸವಾಲೆ ಬಾರ್. ಇದು ಬಂದು ನಮ್ಮ ಕಾಲೇಜ್ಗೆ ಹೋಗೋ ರೋಡು. ಇವತ್ತು ನಮ್ಮ ಕಾಲೇಜಿನ ಪೂರ್ತಿ ದಾರಿ, ಕಾಲೇಜ್ ಪೂರ್ತಿ ಕಾನ್ಸೆಪ್ಟ್ ಡೌಟು, ಬಟ್ ತೋರಿಸ್ತೀನಿ. ಹಿಯರ್ ವಿ ಗೋ. ಶಾಂತಹಳ್ಳಿ ಜಾತ್ರಾ ಮಹೋತ್ಸವ. ನೋಡಿ ಸ್ನೇಹಿತರೆ, ನಾವು ಸಿಟಿಯಿಂದ ಆಲ್ಮೋಸ್ಟ್ ಒಂದು 5 ಕಿಲೋಮೀಟ್ರ್ ದೂರ ಇದೆ ನಮ್ಮ ಕಾಲೇಜು. ಸೊ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಒಬ್ಬರು ಇಬ್ಬರು ಅಲ್ಲ, ಫುಲ್ ಇಡೀ ಕಾಲೇಜ್ ಟೀಮೇ ನಡ್ಕೊಂಡು ಹೋಗೋದು. ಸೊ ಇವತ್ತು ರಜೆ ಆದ್ರಿಂದ ಯಾವುದೇ ರೀತಿಯ ಕಾಲೇಜ್ ಸ್ಟೂಡೆಂಟ್ಸ್ ಕಾಣ್ತಾ ಇಲ್ಲ. ಅದು ಆ ಥರ ಯಾವುದೂ ಇದ್ದಿಲ್ಲ ಅಂದರೆ ನಿಮಗೆ ಗೊತ್ತಾಗೋದು ಎಷ್ಟು ಜನ ಸ್ಟೂಡೆಂಟ್ಸು ಟೌನಿಂದ 5 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ತಾರೆ ಅಂತ ಇರಲ್ಲ. ಸೊ ಬಸ್ಸಿಗೆ ಬರಬೇಕು ಅಂದ್ರೂ ಹಳ್ಳಿ ಒಳಗಡೆಯಿಂದ 2-3 ಕಿಲೋಮೀಟ್ರ್ ದೂರ ನಡ್ಕೊ ಬರ್ಬೇಕಾಗತ್ತೆ. ಸೊ ಆ ಥರನೂ ಆಗತ್ತೆ ಅಲ್ವಾ ವರ್ಕೌಟು. ಸೊ ನಾವು ಹಳ್ಳೀಲಿ ಇರೋದ್ರಿಂದ ಈ ಥರ ಎಲ್ಲ ಬೆನಿಫಿಟ್ಸ್ ಇರುತ್ತೆ. ಸಿಟಿಲಿ ಇರೋರ್ಗೊಂಥರ ರೋದನೆ, ಹಳ್ಳಿಲಿ ಇರೋರ್ಗೊಂಥರ ರೋದನೆ. ಒಂದು ಕಡೆ ಒಳ್ಳೇದಾದರೆ ಇನ್ನೊಂದು ಕಡೆ ಕೆಟ್ಟದು ಅನ್ನೋದು ಕೂಡ ಇದೆ. ತುಂಬ ಎಮರ್ಜೆನ್ಸಿ ಆದರೆ ಅಷ್ಟು ದೂರ ನಡ್ಕೊಂಬಂದು ಬರೋಕ್ಕೆಲ್ಲ ಕಷ್ಟ ಆಗುತ್ತೆ. ಇನ್ನೊಂದು ಅಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಆ ಥರ ನಡ್ಕೊ ಬರೋದ್ರಿಂದ. ಸೊ ನಾನು ಹೇಳೋದು ಅದೇನೆ, 2 ಥರನೂ ಬೆನಿಫಿಟ್ ಇದೆ, ಒಂದು ಒಳ್ಳೇದು ಒಂದು ಕೆಟ್ಟದ್ದು ಅಂತ. ಬಟ್ ಇವಾಗ ಏನಂದರೆ ಹಳ್ಳಿಲಿ ಪ್ರತಿಯೊಬ್ಬರು ಮನೆಯಲ್ಲೂ ಗಾಡಿಗಳಿದ್ದಾವೆ, ಏನು ತೊಂದರೆ ಇಲ್ಲ. ನೋಡಿ, ಇದೇ ನಮ್ಮ ಇದೆಲ್ಲ ಕಾಲೇಜ್ ಪ್ರಾಪರ್ಟಿ. ನೋಡಿ ನಮ್ಮ ಕಾಲೇಜಿನ ರಸ್ತೆ ಹಾಗೂ ಇದೇ ನಮ್ಮ ಕಾಲೇಜು. ಸೊ ಇದೆಲ್ಲ ಬಂದು ಕಾಲೇಜ್ದೇನೆ ಪ್ರಾಪರ್ಟಿ. ಬನ್ನಿ ಕಾಲೇಜ್ ಗ್ರೌಂಡ್ ತೋರಿಸ್ತೀನಿ. ಇವಾಗ ಹೋಗೋಕ್ಕಾಗಲ್ಲ, ಇಲ್ಲ ಬೇರೆ ಟೈಮ್ ಆದ್ರೆ ತೋರಿಸ್ತಾ ಇದ್ದೆ, ಬಟ್ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ಹೋಗೋಕ್ಕಾಗಲ್ಲ. ಇದು ಬಂದು ಕಾಲೇಜ್ ಗ್ರೌಂಡ್. ಇದು ಅವರ್ ಫೇವ್ರೆಟ್ ಕ್ಯಾಂಟೀನ್. ಸ್ಟ್ರೇಟ್ ರೋಡ್ ಅಂತೂ ಸಿಗಲ್ಲ ನಿಮಗೆ ನಮ್ಮ ಕೂರ್ಗಲ್ಲಿ. ಆಲ್ಮೋಸ್ಟ್ ಎಲ್ಲ ಕಡೆ ಕರುಸೆ ಇದ್ದೇ ಇರುತ್ತೆ, ಬಟ್ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ನೋಡಿ ಎಷ್ಟೊಂದು ಜನ ನಡ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿರೋರು ಎಲ್ಲರೂ ಗ್ರಾಮಸ್ಥರು ಬಂದು ನೋಡಿ ಈ ಥರ. ಓ ಗ್ರೇಟ್ ಮ್ಯಾನ್. ಇದು ಬಂದು ರಥ ಬೀದಿ. ನಾಳೆ ಇಲ್ಲಿ ಬಂದು ರಥೋತ್ಸವ ನಡೆಯುತ್ತೆ, ಬಟ್ ಇವತ್ತಿರಲ್ಲ. ಇವತ್ತು ದೇವರ ದರ್ಶನ ಮಾಡಿಸ್ತೀನಿ, ಬಟ್ ವೆಹಿಕಲ್ಸ್ಗೆ ಅಲೋ ಇರೋಲ್ಲ. ಬನ್ನಿ ನೋಡುವ. ಗ್ರಾಮಸ್ಥರ ಪರವಾಗಿ ತುಂಬುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಅಂತ ಬಂದಿದೆ, ನಾಳೆ ನಡೆಯುತ್ತೆ. ಪ್ರಯುಕ್ತ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಸೊ ಬ್ಯಾಕ್ ಟು ಇತಿಹಾಸ ಹೋಗೋದಾದರೆ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಒಂದು 66 ವರ್ಷಗಳಿಂದ ಇಲ್ಲಿ ರಥೋತ್ಸವ ನಡೀತಾ ಇದೆ. ಇದಕ್ಕೂ ಮುಂಚೆ ಈ ದೇವಸ್ಥಾನಕ್ಕೆ ಹೇಳಿದೆ ಒಂದು 800ರಿಂದ 1200 ವರ್ಷಗಳ ಕಾಲ ಇತಿಹಾಸ ಇದೆ ಅಂತ. ಸೊ ಇಲ್ಲಿ ಮೊದಲು ಚಂಗಾಳ್ವರು ಅಂತ ಒಬ್ಬರು ರಾಜಮನೆತನ ಆಳ್ತಾ ಇತ್ತು ಅಂತ ಕೇಳಿದ್ದೀನಿ. ಸೊ ಈ ಥರ ಇದು ಬಂದು ಫುಲ್ಲು ಕಲ್ಲಲ್ಲೇ ಕಟ್ಟಿರುವಂಥದ್ದು. ನೋಡಿ ನೀವೇ ಯೋಚನೆ ಮಾಡಿ, 800 1200 ವರ್ಷ ಅಂತ ಇಷ್ಟು ಹಳೇದಾಗಿರುತ್ತೆ. ಮತ್ತು ಇದು ಒಂದು ರಥೋತ್ಸವ ಇದಕ್ಕಿಂತ ಮುಂಚೆ ಇರಲಿಲ್ಲ. ಸೊ ನೋಡಿ ದೇವಸ್ಥಾನದ ಮೂರ್ತಿ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಾನೇನು ಹೇಳ್ತಾ ಇದ್ದೆ, ಇದು ಅರಸುಬಲ ರಾಜರಿಗೆ ಆವಾಗ ಮೊದಲು ಸನ್ಮಾನ ಮಾಡ್ತಾಯಿದ್ರು ಅಂತ ಇಲ್ಲಿರುವಂಥ ಪುರೋಹಿತರು ನನಗೆ ಕೊಟ್ಟಂತಹ ಮಾಹಿತಿ. ಸೊ ಅದಾದ ನಂತರ ಇದು ಮೊದಲು 5 ದಿನ ನಡೀತಾ ಇತ್ತು ಅಂತ. ಸೊ ಇವಾಗ ಆಲ್ಮೋಸ್ಟು 2 ದಿನಕ್ಕೆ ಬಂದಿದೆ. ಸೊ ಅದರಲ್ಲಿ ಮೊದಲನೇ ದಿನ ಜಾತ್ರಾ ಮಾತ್ರ, ಸೆಕೆಂಡ್ ಡೇ ಬಂದುಬಿಟ್ಟು ತೇರು ನಡೆಯುತ್ತೆ. ಸೊ ಈ ತೇರಾದ ನಂತರ ಜಾತ್ರಾ ಕ್ಲೋಸ್ ಆಗುತ್ತೆ. ಮತ್ತು ಇಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಪೂಜೆಗಳು ನಡೆಯುತ್ತೆ ಇಲ್ಲಿ. ಸೊ ಇಷ್ಟೆಲ್ಲ ಬಂದು ನೋಡಿ ಆದಮೇಲೆ ಒಂದು ರೌಂಡ್ ಜಾತ್ರೆ ಹೋಗಿ ಬರಬೇಕಲ್ವಾ. ಸೊ ಬನ್ನಿ ಹೋಗೋಣ. ನೋಡಿ ಒಂದು ರೌಂಡ್ ಹಾಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಜನ ಅಂತೂ ಇವತ್ತು ತುಂಬಾ ಕಮ್ಮಿ ಇದ್ದಾರೆ. ಬಿಕಾಸ್ ಆಫ್ ನಾಳೆ ಬಂದು ರಥೋತ್ಸವ ಇರೋದ್ರಿಂದ ತುಂಬ ಜನ ನಾಳೆ ಸೇರ್ತಾರೆ. ಸೊ ಇವತ್ತು ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಮೊದಲು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಡ್ಕೊಂಡೇ ಬರ್ತಾರೆ. ಕಡಲೆಪುರಿ ಇದೆ, ಏನೇನು ಬೇಕಿಲ್ಲ ನೋಡಿ. ಸ್ನೇಹಿತರೆ, ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಪರಂಪರೆ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟೇ. ಲಾಸ್ಟ್ ಒಂದು ಸರಿ ಕವರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಸೊ ಫೈನಲ್ ಆಗಿ ಕಲ್ಲಂಗಡಿ ಹಣ್ಣು ತಿಂದು ನಾನು ಇವತ್ತಿನ ವ್ಲಾಗ್ ಇಷ್ಟ ಇಲ್ಲಿಂದ ಮುಗೀತು. ಸೊ ಇಲ್ಲಿ ನೋಡಿ ಕಾಣಿಸ್ತಿದ್ದಿಲ್ಲ, ಇದು ನಮ್ಮವ್ರದ್ದೇ ಮನೆ. 2 ಮುತ್ತುಗಳಿದ್ದಾವೆ ನನ್ನ ಸಿಸ್ಟರ್ಸಲ್ಲಿ. ಓಕೆ, ರಮೇಶ್ ಸುರೇಶ್ ಥರನೇ ಸೇಮು. ನಮ್ಮ ಮಲೆನಾಡು ಸೀರೀಸ್ನ ಈ ವಿಡಿಯೋ ಮೂಲಕ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಪ್ರೋಗ್ರಾಮ್ ಇದ್ದಾಗ ಖಂಡಿತವಾಗಿ ವಿಡಿಯೋ ಶೂಟ್ ಮಾಡಿ ನಿಮಗೆಲ್ರಿಗೂ ಪರಿಚಯ ಮಾಡಿಸ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.